ಸ್ನೇಹಿತರೆ ನಮಸ್ಕಾರ. ನಿನ್ನೆ ಒಂದು ಮೋದಿಜಿ ಲಾಕ್ಡೌನ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಹಾಕಿದ್ದೆ. ಇದರಲ್ಲಿ ಏನಿದೆ, ತಪ್ಪೇನ್ ಮಾಡಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ, ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಬಿಟ್ಟು ಹಾಕಿದ್ದಾರೆ. ಎಲ್ಲರೂ ಕಾಮೆಂಟ್ ಮಾಡಿದ್ದೀರಾ, ಬಟ್ ಸರಿಯಾದ ಉತ್ತರ ಯಾರು ಕೊಟ್ಟಿಲ್ಲ. ಓಕೆ ಫೈನ್, ದಿ ಬೆಸ್ಟ್ ನಿಮಗೆ ಅನ್ಸಿದ್ದೇನು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿದ್ದೀರಾ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಮಾತಾಡ್ತೀನಿ. ಇನ್ನೊಂದ್ಸತಿ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಹಾಕ್ತೀನಿ. जनता कर्फ्यू, जनता कर्फ्यू यानी जनता के लिए जनता द्वारा खुद पर लगाया गया कर्फ्यू. ಏನ್ ಗೊತ್ತಾ ಇದ್ರಲ್ಲಿ ಹೇಳಿರೋದು? ಜನತಾ ಕರ್ಫ್ಯೂ ಅಂತ ಹೇಳಿದ್ದಾರೆ. ಜನತಾ ಕರ್ಫ್ಯೂ ಅಂದ್ರೆ ಏನು, ಯಾರು ಮಾಡ್ಬೇಕಾಗಿರೋದು ಜನತಾ ಕರ್ಫ್ಯೂ? ಇದು ಕೇಂದ್ರ ಸರ್ಕಾರದಿಂದ ಮಾಡ್ಬೇಕಾಗಿರೋದು, ಅಥವಾ ಸರ್ಕಾರದಿಂದ ಮಾಡ್ತಾರೆ ಅಥವಾ ಕೇಂದ್ರ ಸರ್ಕಾರದಿಂದ ಮಾಡ್ತಾರೆ. ಆಮೇಲೆ ಪೊಲೀಸ್ನವರು ಅದು ಸೆಕ್ಷನ್ ಅಡಿಯಲ್ಲಿ 144 ಸೆಕ್ಷನ್ ಅಡಿಯಲ್ಲಿ ಕರ್ಫ್ಯೂಗೆ ಸಂಬಂಧಪಟ್ಟಂಗೆ ಅವರು ಜಾರಿಗೊಳಿಸ್ತಾರೆ. ಆದ್ರೆ ಮೋದಿ ಸಾಹೇಬ್ರು ಹೇಳಿರೋದೇನಂತ ಗೊತ್ತಾ? ಫಸ್ಟ್ ಕರ್ಫ್ಯೂ, ಜನತಾ ಕರ್ಫ್ಯೂ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಯಂ ಘೋಷಿತ ಜನತಾ ಕರ್ಫ್ಯೂ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಏನಕ್ಕೆ ಈ ಡಿಫ್ರೆನ್ಸ್ ಏನು? ಜನತಾ ಕರ್ಫ್ಯೂ ಮತ್ತೆ ಸ್ವಯಂ ಘೋಷಿತ ಜನತಾ ಕರ್ಫ್ಯೂ ಏನಪ್ಪಾ ಅಂತಂದ್ರೆ, ಜನತಾ ಕರ್ಫ್ಯೂ ಅನ್ನೋದು ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಆಗಿರ್ಬೋದು, ಅದನ್ನ ಜಾರಿಗೊಳಿಸ್ಬೇಕಾಗುತ್ತೆ. ಅಧಿಕೃತವಾಗಿ ಅವ್ರ ಕೈಯಲ್ಲಿ ಇರುವಂತದ್ದು. ಓಕೆನಾ? ಸೊ ಏನಾಗುತ್ತೆ, ಸರ್ಕಾರದವರು ಕರ್ಫ್ಯೂ ಜಾರಿಗೊಳಿಸಿದ್ರೆ ಅವಾಗ ಶಟ್ ಡೌನ್ ಆಗುತ್ತೆ, ಜನಗಳೆಲ್ಲ ಮನೇಲಿ ಕುತ್ಕೋತಾರೆ. ಸೊ ಹಂಗಾಗಿ ಹೊಟ್ಟೆಪಾಡಿಗೆ, ದುಡಿಮೆಗೆ ಹಣಕಾಸು ಏನೇನೋ ಅವ್ರ ಹತ್ರ ಇರೋದಿಲ್ಲ. ಅವಾಗ ಪಬ್ಲಿಕ್ ಇಂದ ನಮಗೆ ಒತ್ತಡ ಬರುತ್ತೆ. ಸೊ ನಾವೇನಾದ್ರೂ ಅವಾಗ ಸರ್ಕಾರದಿಂದ ಅವರಿಗೆ ರಿಯಾಯಿತಿ ರೂಪದಲ್ಲಿ ಕೊಡಬಹುದು ಅಥವಾ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಬೊಕ್ಕಸೆಯನ್ನ ಖಾಲಿ ಆಗುತ್ತೆ ಅನ್ನೋ ಕಾರಣದಿಂದ ಅವರು ಜನತಾ ಕರ್ಫ್ಯೂ ಅಂತ ಹೇಳಿ ಆಮೇಲೆ ಸ್ವಯಂ ಘೋಷಿತ ಜನತಾ ಕರ್ಫ್ಯೂ ಅಂತ ಹೇಳ್ಬಿಟ್ಟು ತಿರ್ಚಲಾಯ್ತು. ಓಕೆನಾ? ಆ ವಿಡಿಯೋ ಕೂಡ ಇತ್ತು, ನಾನು 2 days ಇಂದ ಹುಡುಕ್ತಾ ಇದೆ, ಅದು ಎಲ್ಲೂ ಕೂಡ ಇಲ್ಲ. ಅದನ್ನ ಒಂದು 4 ರಿಂದ 5 ಸೆಕೆಂಡ್ ಮೋದಿ ಸಾಹೇಬ್ರು ಹೇಳಿರುವಂತದ್ದು ಕಟ್ ಮಾಡಿ ಬಿಸಾಕಿದ್ದಾರೆ. ಓಕೆನಾ? ದಿಸ್ ಈಸ್ ದ ಕ್ಲಿಯಾರಿಟಿ ಆಫ್ ಜನತಾ ಕರ್ಫ್ಯೂ. ಲಾಕ್ಡೌನ್ ಟೈಮಲ್ಲಿ ಇವ್ರು ಹೇಗೆ ಜನಗಳಿಗೆ ಮೋಸ ಮಾಡಿದ್ದಾರೆ ಅನ್ನೋದು. ಓಕೆನಾ? ಸೊ ಬನ್ನಿ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಮೊನ್ನೆ ಮೋದಿ ಸಾಹೇಬ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ಚಿನ್ನವನ್ನ 1 ವರ್ಷದವರೆಗೂ ತಗೋಬೇಡಿ, ಯೂಸ್ ಮಾಡಬೇಡಿ, ಮತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮೀಡಿಯಾದಲ್ಲಿ ಏನೇನೋ ಓಡಾಡ್ತಾ ಇದೆ. ಓಕೆನಾ? ಅದಲ್ಲ, ದಿ ರಿಯಲ್ ಫ್ಯಾಕ್ಟ್ ಏನ್ ಗೊತ್ತಾ? ಏನು ಗೊತ್ತಾ ಮೋದಿ ಸಾಹೇಬ್ರು ಹೇಳಿರೋದು? ಏನ್ ಗೊತ್ತಾ, ನಾವಿವಾಗ ವ್ಯಾಪಾರ ವಹಿವಾಟುಗಳು ಮಾಡ್ತಾ ಇರೋದು ಎಲ್ಲ ಡಿಜಿಟಲ್ ಆಗಿರೋದ್ರಿಂದ, ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ ಅಲ್ಲಿ ಆಗಿರೋದ್ರಿಂದ ನಾವು ಪ್ರತಿಯೊಂದನ್ನು ಡಿಜಿಟಲ್ ರೂಪದಲ್ಲೇ ಹಣದ ವ್ಯವಹಾರಗಳನ್ನ ನಾವು ಮಾಡ್ತಾ ಇದ್ದೇವೆ. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂದ್ರೆ, ನಾವಿವಾಗ ಲೋನ್ ತಗೋಬೇಕು. ಈಗ ಸ್ಮಾಲ್ ಮೈಕ್ರೋ ಫೈನಾನ್ಸ್ ಇರುತ್ತೆ. ಸೊ ಈಗ ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ, ಅವ್ನು ನಮಗೆ ಲೋನ್ ಕೊಡ್ತಾನೆ. ಲೋನ್ ಎಲ್ಲಿಂದ ಕೊಡ್ತಾನೆ? ಮೈಕ್ರೋ ಫೈನಾನ್ಸ್ ಅವ್ನ ಅಡಿಯಲ್ಲಿ ಬರುತ್ತೆ, ಅವ್ನು ಕೊಡ್ತಾನೆ. ಅವನಿಗೆ ಎಲ್ಲಿಂದ ಬರುತ್ತೆ? ಬ್ಯಾಂಕ್ ಇಂದ ಕೊಡ್ತಾನೆ. ಬ್ಯಾಂಕಿಗೆ ಎಲ್ಲಿಂದ ಬರುತ್ತೆ? ನಾವೇನು ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಅದರಲ್ಲಿ ಸೇವ್ ಮಾಡಿರ್ತೀವಲ್ಲ ಬ್ಯಾಂಕ್ಗಳಲ್ಲಿ, ಅದೇ ಹಣವನ್ನ ರೊಟೇಷನ್ ಮಾಡಿ ಫೈನಾನ್ಸ್ಗಳಿಗೆ, ಮೈಕ್ರೋ ಫೈನಾನ್ಸ್ಗಳಿಗೆ, ಕೆಲವೊಂದು ನಮಗೆ ಸಿಗುವಂತಹ ಹಣ ಕಾಸು ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂಗೆ ಏನೇನೋ ನಾವು ಹಣ ವ್ಯವಹಾರ ಮಾಡ್ತೀವೋ ಅದೆಲ್ಲ ನಮ್ಮ ಹಣವನ್ನ ತಗೊಂಡು ನಮ್ಗೆ ರೊಟೇಷನ್ ಮೂಲಕ ಅದನ್ನ ಮಾಡಲಾಗುತ್ತೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ ಸ್ನೇಹಿತರೆ, ಜನ ಇವಾಗ ಬ್ಯಾಂಕ್ ಅಲ್ಲಿ ಹಣವನ್ನ ಇಡ್ತಾ ಇಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ? ಗೋಲ್ಡ್ ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ, ಬಂಗಾರವನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ GST ಇರುತ್ತೆ ಅಥವಾ ಟ್ಯಾಕ್ಸ್ ಏನೋ ಸಮಥಿಂಗ್ ಇರುತ್ತೆ, ಅದನ್ನ ಪೇ ಮಾಡ್ಬಿಟ್ಟು ಬ್ಯಾಂಕ್ ಅಲ್ಲಿರೋ ದುಡ್ಡನ್ನ ತಗೊಂಡೋಗಿ ಬಂಗಾರದಲ್ಲಿ ಹಾಕಿ ತಗೊಂಡ್ಬಂದು ಮನೆಯಲ್ಲಿ ಸೇಫ್ ಆಗಿ ಇಟ್ಕೋತಾ ಇದ್ದಾರೆ. ಹಂಗಾಗಿ ಬ್ಯಾಂಕ್ ಅಲ್ಲಿ ದುಡ್ಡನ್ನು ಯಾರು ಇಡ್ತಾ ಇಲ್ಲ. ಹಂಗಾಗಿ IT ಅವರು ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇಲ್ಲ. ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ, ಬ್ಯಾಂಕ್ಗಳಲ್ಲಿ ಹಣದ ವಹಿವಾಟುಗಳನ್ನ ಕಮ್ಮಿ ಆಗ್ತಾ ಇದೆ, ಯಾರು ಬ್ಯಾಂಕ್ ಅಲ್ಲಿ ಹಣವನ್ನ ಇಡ್ತಾ ಇಲ್ಲ, ಟ್ರಾನ್ಸಾಕ್ಷನ್ ಕೂಡ ಕಡಿಮೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಹೋದಾಗ ಅವಾಗ ಏನ್ ಮಾಡಿದ್ರು, ಒಂದು ಪ್ಲಾನ್ ಮಾಡಿ ಮೋದಿ ಸಾಹೇಬ್ರು ಬಂದು ಬಂಗಾರವನ್ನ, ಗೋಲ್ಡ್ ಅನ್ನ ಯಾರು 1 ವರ್ಷದವರೆಗೆ ಪರ್ಚೇಸ್ ಮಾಡಬೇಡಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಹೊರಡಿಸಿದ್ದಾರೆ ಅಷ್ಟೇ. ಇದ್ರಲ್ಲಿ ದೊಡ್ಡದಾಗಿ ಏನೋ ಒಂದು ಗಂಡಾಂತರ ಇದೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಸಿಂಪಲ್ ಲಾಜಿಕ್. ಯಾಕೆ ಅಂದ್ರೆ, ನಾವು ಬಂಗಾರದಲ್ಲಿ ಹಣ ಇಡೋದಕ್ಕಿಂತ ಬ್ಯಾಂಕ್ ಅಲ್ಲಿ ಹಣ ಇಟ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತಲ್ಲ. ಕೇಂದ್ರ ಸರ್ಕಾರ ಅದನ್ನ ವಿವಿಧ ರೂಪದಲ್ಲಿ ಬಳಸ್ಕೋಬಹುದಲ್ಲ.
ಆ ಕಾರಣದಿಂದ ಬಂಗಾರವನ್ನ ತಗೋಬೇಡಿ ಅಂತ ಹೇಳಿರೋದಷ್ಟೇ. ಯಾಕಂದ್ರೆ ಈಗ ನಾವು ಬಂಗಾರ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಟ್ಟಿರ್ತೀವಿ. ಆ ಸೇವ್ ಮಾಡಿರೋ ದುಡ್ಡನ್ನ ಕೇಂದ್ರ ಸರ್ಕಾರದವರು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲಾ ಬ್ಯಾಂಕ್ಗಳು ಆ ಫೈನಾನ್ಸು ಈ ಫೈನಾನ್ಸು ಆ ವ್ಯವಹಾರ ಈ ವ್ಯವಹಾರ ಅಂತ ನಮ್ಮ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಗೆ ರಿವರ್ಸ್ ನಮ್ಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಆ ಹಣವನ್ನ ಬ್ಯಾಂಕ್ ಅಲ್ಲಿ ಯಾರು ಈಗ ಇಡ್ತಾ ಇಲ್ಲ. ಆ ರೀಸನ್ ಇಂದ ಮೋದಿ ಸಾಹೇಬ್ರು ಹೇಳಿರೋದು ಇಷ್ಟೇ, ಯಾರು ಇದನ್ನ ಪರ್ಚೇಸ್ ಮಾಡಬೇಡಿ ಬಂಗಾರ 1 ವರ್ಷದ ಒಳಗಡೆ ಅಂತ ಹೇಳ್ಬಿಟ್ಟು. ಇಷ್ಟೇ ಇದ್ರಲ್ಲಿ ಲಾಜಿಕ್ ಇರೋದು, ಬೇರೆ ಏನು ಗಂಡಾಂತರ ಇಲ್ಲ ಸ್ನೇಹಿತರೆ. ಓಕೆನಾ? ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪುಂಖವಾಗಿ ಮಾತಾಡ್ತಾ ಇದ್ದಾರೆ. ಬಟ್ ರಿಯಲ್ ಫ್ಯಾಕ್ಟ್ ಇರೋದು ಇದೆ, ಬ್ಯಾಂಕ್ ಅಲ್ಲಿ ಯಾರು ಹಣ ಇಡ್ತಾ ಇಲ್ಲ. ಅದ್ರ ಬದಲಾಗಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. NOC ಬಿಲ್ ತಗೋತಾರೆ, GST ಪೇ ಮಾಡ್ತಾರೆ, ತಗೊಂಡ್ಬಂದು ಮನೆಯಲ್ಲಿ ಇಟ್ಕೋತಾರೆ. ಅಧಿಕೃತ, ಯಾರು ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ನೀವ್ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ, ನೀವ್ ಯಾಕೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ಯಾವನು ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಚಿನ್ನ ತಗೊಳ್ಳೋ ಟೈಮಲ್ಲಿ ಟ್ಯಾಕ್ಸ್ ಕಟ್ಟ ನಾವು ತಗೊಂಡ್ಬಂದಿರ್ತೀವಲ್ವಾ. ಸೊ ಹಂಗಾಗಿ ಅದು ಯಾಕೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿ ಮನೇಲಿ ಇಟ್ಕೋತೀರಾ, ಅದ್ರ ಬದಲಾಗಿ ಹಣವನ್ನ ಬ್ಯಾಂಕ್ ಅಲ್ಲಿ ಇಡಿ ಅಂತ ಇಂಡೈರೆಕ್ಟ್ ಆಗಿ ಈ ತರ ಮೋದಿ ಸಾಹೇಬ್ರು ಹೇಳಿರೋದು ಇಷ್ಟೇ. ಅರ್ಥ ಆಯ್ತಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಲವ್ ಯು ಆಲ್. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಬೈ.